ನಮಸ್ತೆ. ಇದು ನನ್ನ ಮೊದಲನೆಯ ವಿಡಿಯೋ. ಸೊ ನನ್ನ ದಿನಚರಿ ಹೇಗಿರುತ್ತೆ ಅಂತ ಮೊದಲನೇ ಬೆಳಗಿನ ಜಾವ 4:15 ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ನನ್ನ ವಿಡಿಯೋದಲ್ಲಿ ದಿನನಿತ್ಯ ಬೆಳಗಿನ ಜಾವ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಇದು ಬಂದು ನಮ್ಮ ಹಸುಗಳಿರುವಂಥದ್ದು. ನಮ್ಮ ತೋಟದಲ್ಲಿ ಕಟ್ಟಾಕಿರೋದು, ತೋಟದಲ್ಲೇ ಇಟ್ಕೊಂಡಿರೋ ಹಸುಗಳೆಲ್ಲ. ಹಾಗಾಗಿ ಬೆಳಗಿನ ಜಾವ 4:15 ತೋಟಕ್ಕೆ ಬಂದಿದ್ದೀವಿ. ಅಲ್ಲಿಗೆ ಬಂದು ನಾನು ನಮ್ಮ ಮನೆಯವರು ತೊಬೆ ತುಂಬ ನೀರು ಅಷ್ಟು ನಿಮಗೆ ವೀಡಿಯೋ ಮಾಡೋಷ್ಟರಲ್ಲಿ ನಾನು ಮೇವು ತಿಂಡಿ ಹಸುಗಳಿಗೆಲ್ಲ ತಿಂಡಿ ಇಟ್ಟು ತೊಪ್ಪೆ ತುಂಬ್ತಾಯಿದ್ವಿ. ಸೊ ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು ನೀವು. ಯಾಕೆಂದರೆ ಅಲ್ಲಿ ನೀರು ಹೊಡಿಬೇಕು, ಕರೆಂಟ್ ಹೊಂಟೋಗುತ್ತೆ. 6 ಗಂಟೆ ಅಷ್ಟರಲ್ಲಿ ಕರೆಂಟ್ ಹೊಂಟೋಗುತ್ತೆ. ಹಳ್ಳಿ ಕಡೆ ಎಲ್ಲ ಟೈಮಿಂಗ್ಸ್ ಕರೆಂಟ್ ಅಲ್ವಾ, ಹಂಗಾಗಿ ಹೊಂಟೋಗುತ್ತೆ. ಸೊ ಅದಕ್ಕೆ ನಾವು ಬೇಗ ಎಷ್ಟಾಗುತ್ತೋ ಅಷ್ಟು ಇಬ್ಬರಿದ್ದಾಗ ಬೇಗ ಕ್ಲಿಯರ್ ಮಾಡ್ಕೊತೀವಿ. ನೋಡ್ಬೋದು ಅಲ್ಲಿ ಮಕ್ಕಳು ಎತ್ಕೊಬರೋಕ್ಕೆ ಅಂತ ನಮ್ಮ ಮನೆಯವರು ಹೋದರು. ತೊಪ್ಪೆ ಜಾಸ್ತಿ ಇಕ್ಬಿಟ್ಟಿದ್ದು, ಯಾಕಂದರೆ ಅದು ಇವತ್ತು ಆಚೆ ಕಡೆ ಕಟ್ಟಾಗ್ತಿದ್ದೋ, ಈಗ ಆಚೆ ಕಡೆ ಕಟ್ಟಾಕಲ್ಲ, ಒಳಗಡೆನೇ ಕಟ್ಟಾಗ್ತೀವಿ. ಮಾಡೋ ಟೈಮಲ್ಲಿ ನೆಂದ್ಬಿಡುತ್ತೆ ಅಂತ ಫೈನಲಿ ಎಲ್ಲ ತೊಪ್ಪೆ ಎಲ್ಲ ತುಂಬು ನಮ್ಮ ಮನೆಯವರೇ ನೀರು ಹೊಡೋದ್ರು. ನಮ್ಮ ಮನೆಯವರಿದ್ದಾಗ ಅವೆಲ್ಲ ಕೆಲಸ ನಮ್ಮ ಮನೆಯವರೇ ಮಾಡ್ಕೊತಾರೆ. ನಾನು ಈಚೆ ಬೇರೆ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ. ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಇವತ್ತೊಂದು 5 ನಿಮಿಷ ನಿಂತ್ಕೊಂಡೆ ವೀಡಿಯೋ ಮಾಡೋಕ್ಕೆ. ನೋಡ್ಬೋದು ನಮ್ಮ ಹಸುಗಳಿಗೆ ತಿಂಡಿ ಕೊಟ್ಟು ಅವರು ನೀರು ಹೊಡೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾನು ಸ್ವಲ್ಪ ನೀರು ಕುಡಿಸೋಣ ಅಂತ ಕೂತಿದ್ದೆ. ಯಾಕೆ ಅಂತಂದರೆ 1-2-3 ಹಸು ಹೊಡೀಲಿ, ಮುಂದಕ್ಕೆ ನೀರು ಕುಡಿದು ಸರೋಗುತ್ತೆ, ನನಗೂ ನೀರು ಆರುತ್ತೆ ಅನ್ನೋ ಇದಕ್ಕೆ ಕೂತಿದ್ದೆ. ನಮ್ಮ ಮನೆಯವ್ರು ನೀಟು ಮೊದಲೇ. ಯಾಕೆಂದರೆ ಅವು ನೀಟಾಗಿರಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಹಾಲು ಕರಿತೀವಲ್ವ, ತೊಪ್ಪೆ ಆಗಿರ್ಬೋದು ಎಲ್ಲ ಅಂಟ್ಕೊಂಡಿರುತ್ತೆ ಕೆಳಗಡೆ, ಹೊಟ್ಟೆಯಲ್ಲಿ ಕಿಚ್ಚಲಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ. ಅದನ್ನು ನೀಟಾಗಿ ಶುದ್ಧವಾಗಿ ತೊಳಿಬೇಕು. ಹಾಗಾಗಿ ನಮ್ಮ ಮನೆಯವ್ರು ನೀವು ಮೊದಲೇ ಕೇಳಬೇಕು. ನಮ್ಮ ಮನೆ ಸ್ವಲ್ಪ ನೀಟು ಜಾಸ್ತಿ, ಹಾಗಾಗಿ ಹಸುವಾಗೆಲ್ಲ ನೋಡಿ ಈ ಥರ ಚೆನ್ನಾಗಿ ತೊಳೆದು ಎಲ್ಲ ಫೈನಲಿ ಎಲ್ಲನೂ ರೆಡಿ ಮಾಡಬೇಕು. ಅಂದರೆ ಲೇಟ್ ಆಗುತ್ತೆ ಅವ್ರು ತೊಳೆಯೋಷ್ಟರಲ್ಲಿ. ಅದಕ್ಕೆ ನಾನು ಏನು ಮಾಡಿದೆ, ನೀರು ಕುಡಿಸ್ಕೊಂಬಿಡೋಣ ಅಂತ, ನೀರು ಕುಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೆ. ಇಲ್ಲ 1-2 ನಿಮಿಷ ಇರು, 1-4 ಹಸು ತೊಳೆದ್ಬಿಡ್ತೀನಿ, ಇಲ್ಲಿಂದನೇ ಕುಡಿಸ್ಕೊಂಬರುವೆ, ಆಮೇಲೆ ನೀವು ಮೇವು ಹೊಡಿಕ್ಕೆ ಹೋಗುವೆ ಅಂತ ಅಂದರು. ಹಂಗಾಗಿ 1-2 ನಿಮಿಷ ನಿಂತ್ಕೊಂಡೆ ನಾನು. ಹಂಗೇ ಈ ಥರ ಹಸುವಾಗಿ ನೀಟಾಗಿ ತೊಳಿಬೇಕು. ನಾನು ನಮ್ಮ ಮನೇಲಿ ಅಷ್ಟು ಯಾವಾಗಲೂ ಹಾಗೆ ಈ ಥರ ಹಸುವಾಗಿ ಕೆಚ್ಚಲು ತೊಳೆದ್ರೆ ಅವಕ್ಕೆ ಹಾಲು ಕರೆದ್ರೂ ಇನ್ಫೆಕ್ಷನ್ ಥರ ಏನೂ ಆಗೋಲ್ಲ. ಇನ್ನು ಹೇಳಬೇಕು ಅಂತಂದರೆ ಹಸುಗಳು ಜಾಸ್ತಿ ಇರೋ ಮನೇಲಿ ಈ ಥರ ಮಿಷಿನ್ ಇರಲೇಬೇಕು. ಇಲ್ಲಾಂದರೆ ಕೈಲಿ ತೊಳಿತೀನಿ ಅಂದರೆ ಆಗೋಲ್ಲ, ಹಿಂಸೆ ಆಗುತ್ತೆ. ನಾನು ಸರಿ ಅಂದ್ಬಿಟ್ಟು ಅವರೆಲ್ಲ ತೊಳ್ಕೊಂಬಂದಾದ್ಮೇಲೆ ನಾನು ಹಸುವಿಗೆ ನೀರು ಕುಡಿಸಿ ನಾನು ಹೊರಟಿದ್ದೆ. ಇಲ್ಲಿಗೆ ಅಂತಂದರೆ ನನ್ನ ಹಳೆ ಮನೆ, ಇನ್ನೊಂದು ಮನೆ ಇದೆ, ಅಲ್ಲಿಗೆ ಮೇವು ಹೊಡಿಯೋಕ್ಕೆ ಹೋಗಬೇಕು. ಅಲ್ಲಿಗೆ ಹೊರಟೆ ತೋರಿಸ್ತಾ ಇದ್ದೀನಿ. ಇನ್ನು ಅಲ್ಲಿ ಗಂಟ ಹೋಗಿದ್ರು, ಎಷ್ಟು ತೊಳೆದು ಎಲ್ಲ ಅಲ್ಲಿ ಗಂಟ ಹೋಗ್ತಾಯಿದ್ರು. ನಾನು ನೀರು ಕುಡಿಸ್ಕೊಂಬರ್ತಾಯಿದ್ದೆ ಇಂಚೆರೆ. ಅಷ್ಟು ಶುದ್ಧವಾಗಿ ತೊಳೆದ್ರೇ ಅಂದರೆ ಮಿಷಿನ್ ಬೇಕು ಮೇನ್ ಹೇಳಬೇಕು ಅಂತಂದರೆ. ನಾನು ಹೊರ ಟೈಮಲ್ಲೇ ಬೆಳಗ್ಗೆ ನಾನು ಆಚೆ ಕಡೆ ತೋರ್ಸೋಕ್ಕೆ ಅಂತಲೇ ಬಂದೆ. ನೋಡಿ ನಮ್ಮ ತೋಟ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ನಿಜವಾಗೂ ತೋಟ ಇಷ್ಟಪಟ್ಟವರು, ಈ ಥರ ವ್ಯೂಸ್ ಇಷ್ಟಪಡೋರು ನಿಜವಾಗೂ ನಿಮಗೆ ಇಷ್ಟ ಆಗಿದ್ದರೆ, ಈ ವ್ಯೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ತುಂಬ ಇಷ್ಟಪಡ್ತೀನಿ ಈ ಥರ ಎಲ್ಲ, ತುಂಬ ಎಂಜಾಯ್ ಮಾಡ್ತೀನಿ ನಾನು. ಸರಿ ಆಯಿತು, ನಾನು ಮೇವು ಹೊಡಿಯೋಕ್ಕೆ ಹೋಗೋಣ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ ನಾನು ಹೊಡಿಯೋ ಮಿಷಿನ್ನು ಏನು ಎತ್ತ ಅದೆಲ್ಲ ಸುಮ್ಮನೆ ಸ್ಯಾಂಪಲಾಗಿ ತೋರಿಸ್ತಾ ಇರೋದು ಅಷ್ಟೇ, ಡೀಟೇಲಾಗಿ ಎಕ್ಸ್ಪ್ಲೇಷನ್ ಮಾಡ್ತಾಯಿಲ್ಲ. ಅದು ಮುಂದೆ ನಿಮ್ಮ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಾವು ಈ ಥರ ಮಿಷಿನಲ್ಲಿ ಮೇವು ಹೊಡಿಯೋದು. ಸೊ ಈ ಥರ ಮಿಷಿನ್ ಮೇವು ಹೊಡಿತೀನಿ, ಅದನ್ನು ಹೇಳ್ತಾಯಿದ್ದೆ. ಬಟ್ ಅದನ್ನು ವಾಯ್ಸ್ ಓವರ್ ಸರಿಯಾಗಿ ಕೊಟ್ಟೋಕ್ಕಾಗಲಿಲ್ಲ ಅಂದ್ಬಿಟ್ಟು ಎಲ್ಲದಕ್ಕೂ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ನಂಗೆ ಅಷ್ಟೊಂದು ಹಾಲು ಕರಿಯೋ ಮಿಷಿನ್ ಕೇಳಿದ್ರು, ಅದನ್ನು ತಗೊಂಡೋಗಿ ಕೊಡ್ತಾಯಿದ್ದೀನಿ. ಹಾಲು ಕರಿಯೋ ಮಿಷಿನ್ ಇಲ್ಲೇ ಇತ್ತು, ಹಾಗಾಗಿ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟು ನಾನು ಬಂದು ಮೇವು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಮೇವು ಹೊಡಿತಾಯಿದ್ದೀನಿ. ಮೇವೆ ಅಂದರೆ ನಾವು 2 ಬ್ಲೇಡ್ ಹಾಕ್ಕೊಂಡು ಮೇವು ಹೊಡಿತೀವಿ. ಯಾಕೆ ಅಂತಂದರೆ ಒಂದು ಬ್ಲೇಡಲ್ಲಿ ಹೊಡೆದ್ರೆ ದಪ್ಪ ಬೀಳುತ್ತೆ. ಹಸುಗಳು ಕೆಲವು ತಿಂತವೆ, ಕೆಲವು ತಿನ್ನಲ್ಲ. ಓಕೆ, ಸ್ವಲ್ಪ ಇಷ್ಟ ಆಗೋದು, ಸ್ವಲ್ಪ ಇಷ್ಟ ಆಗೋಲ್ಲ. ಇದರ ಸ್ವಲ್ಪ ಸಣ್ಣ 2 ಬ್ಲೇಡ್ ಹಾಕ್ಕೊಂಡ್ರೆ ಸಣ್ಣ ಮೇವು ಬರುತ್ತೆ. ಅಂದರೆ ಹೊಟ್ಟೆ ತುಂಬ ತಿನ್ನುತ್ತೆ. ಬಟ್ ಏನಂದರೆ ಹೊಟ್ಟೆ ತುಂಬ ತಿಂದ್ರೂ ಅವು ಜೀರ್ಣ ಮಾಡಬೇಕು, ಮಲ್ಕ್ ಹಾಕಬೇಕು, ಅಂದರೆ ಗ್ಯಾಪ್ ಕೊಡಬೇಕು. ಬೇಗ ತಿನ್ನಬೇಕು ಅಂದರೆ ಸಣ್ಣಗೆ ಇದ್ರೇ, ದಪ್ಪಾಗಿದ್ದರೆ ಅಗದಿ ಅಲ್ಲೇ ಬಿಟ್ಬಿಡ್ತೇವೆ. ನಮ್ಮ ಪ್ರಕಾರ ನಮ್ಮ ಮನೇಲಿ ಆ ಥರ ಮಾಡ್ತೀವಿ ನಾವು ಯಾವಾಗಲೂ. 2 ಬ್ಲೇಡ್ ಹಾಕ್ಕೊಂಡೇ ಹೊಡೆಯೋದು. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಇದು ದೂರದಲ್ಲಿ ಮೊಬೈಲ್ ಇಟ್ಟಿದ್ದೆ, ಕ್ಯಾಮ್ರಾಗೆ ಸರಿಯಾಗಿ ಕಾಣಿಸಿಲ್ಲ. ಹತ್ರದಿಂದ ತೋರಿಸ್ತೀನಿ ನಿಮಗೆ ಯಾವ ಥರ ಮೇವು ಬೀಳ್ತಾ ಇದೆ ಅಂತ ನೋಡಿ ನೀವೇ. ನಾವು ಈ ಥರ ಮೇವನ್ನೇ ಹೊಡೆದು ಹಸುಗಳಿಗೆ ಹಾಕೋದು, ಬೇಗ ತಿಂತವೆ. ನೋಡಿ ಈ ಥರ ಸಣ್ಣಕ್ಕೆ ಮೇವು ಹೊಡಿತೀವಿ. ಇದು ಒಂದೊಂದು ಪುಟ್ಟಿ ಮೇವು ಹಾಕ್ಬಿಟ್ರೆ ತಿಂದು ನೀರು ಕುಡಿದ್ರೆ ಮಲ್ಕ್ ಹಾಕ್ತಾಯಿರ್ತವೆ. ಇನ್ನು ಸಾಯಂಕಾಲದವರೆಗೂ ಅವಕ್ಕೆ ಡಿಸ್ಟರ್ಬ್ ಮಾಡುವಂಗಿಲ್ಲ ನಾವು. ಈ ಥರ ನಾನು ಇಷ್ಟನ್ನೆಲ್ಲ ಮೇವೆಲ್ಲ ಹೊಡೆದು ಫೈನಲಿ ನಾನು ಹೊರಟಿದ್ದು ಹಾಲು ಇಸ್ಕೊಂಬರೋಣ ಅಂದ್ಬಿಟ್ಟು ಆ ಮನೆಗೆ ಬಂದೆ. ಇಲ್ಲಿ ಬಂದು ಹಾಲು ಕರೆದಿದ್ರು. ನೆಕ್ಸ್ಟ್ 3 ಹಸುನ ಹಾಲು ಕರೆದಿದ್ರು.
ಇನ್ನು 4 ಸಾಲದೆ ಅಂತ ಹೇಳ್ತಾಯಿದ್ರು, ಅದನ್ನೇ ಹೇಳ್ತಾಯಿದ್ದೆ. ಸರಿ ನನಗೆ ಹಾಲು ಹಾಕ್ಕೊಡಿ ಹೋಗ್ತೀನಿ ಅಂತಿದೆ. ಇದೊಂದು ಹಸು ಕರೆದ್ಬಿಟ್ಟು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅದನ್ನು ಹೇಳ್ತಾಯಿದ್ರು. ನಾವು ಒಂದೇ ಇರೋದು ಮಿಷಿನು, ಯಾಕೆಂದರೆ ಇಲ್ಲಿ ಕರೆಂಟ್ ಅಭಾವ ಇರೋದ್ರಿಂದ ಇನ್ನೊಂದು ಮಿಷಿನ್ ತರಬೇಕು. ಬಟ್ ಅನಿವಾರ್ಯ ಆಗಲ್ಲ, ಇದರಿಂದ ಒಂದೇ ಮಿಷಿನ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಇಲ್ಲಾಂದರೆ ಮಿನಿಮಮ್ 10 ಹಸಿನ ಹಾಲು ಕರಿಬೋದು, ಅಂದರೆ ಲೇಟ್ ಆಗುತ್ತೆ ಅಷ್ಟೇ. 2 ಮಿಷಿನ್ ಇದ್ದರೆ 10 ಹಸಿನಲ್ಲಾಂದರೆ ಹಾಫ್ ಆನ್ ಅವರ್ ಕರಿಬೋದು. ಒಂದು ಅವರ್ ಬೇಕು ಹಾಲು ಕರಿಯೋಕ್ಕೆ. ಕೆಲವೊಂದು ಸ್ವರ ಬಿಡ್ತವೆ, ಕೆಲವು ಸ್ವರ ಬಿಡಲ್ಲ, ಒದಿತವೆ. ಅವೆಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡು ನಾವು ಹಾಕ್ಕೊತೀವಲ್ವ, ಹಂಗಾಗಿ ನಾನು ಫೈನಲಿ ಅದೆಲ್ಲ ಹಾಲು ಹಾಕಿಸ್ಕೊಂಡು ಈ ಹಸುನ, ಇದು ಪಾಲಿನ ಹಸ, ಇದಕ್ಕೆ ಜೋಳ ಹಾಕ್ತಾಯಿಲ್ಲ. ಯಾಕೆಂದರೆ ಜೋಳ ತಿಂಡಿ ಎಲ್ಲ ಕೊಟ್ಟರೆ ಹಾಲು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಹಾಲು ಸ್ಟಾಪ್ ಮಾಡಲ್ಲ. ಇದಕ್ಕೆ ರೆಸ್ಟ್ ಬೇಕಲ್ವ, 2 ತಿಂಗಳಾದರೂ ರೆಸ್ಟ್ ಬೇಕು. ಈಗ 7 ತುಂಬ 8ಕ್ಕೆ ಬಿದ್ದಿದೆ, ಹಂಗಾಗಿ 2 ತಿಂಗಳು ರೆಸ್ಟ್ ಬೇಕು. ಅಂದರೆ ಈ ಥರ ಮೇವೆಲ್ಲ ಕೊಟ್ಕೊಬಂದರೆ ಹಾಲು ಕ್ರಮೇಣ ಕಮ್ಮಿ ಆಗುತ್ತೆ, ಆಮೇಲೆ ನಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಟ್ಟಾಕಿರೋದು. ಕಟ್ಟಾಕ್ಬಿಟ್ಟು ನಾನು ಮನೆ ಕಡೆ ಹೊರಟಿದ್ದೆ. ಮನೆಗೆ ಬಂದು ಕಾಫಿ ಟೀ ಎಲ್ಲ ಮಾಡಿ ಮಕ್ಕಳು ಟಿಫನ್ ಎಲ್ಲ ಮಾಡು ಟೈಮ್ ತೋರಿಸ್ತಾ ಇದ್ದೀನಿ 8 ಗಂಟೆ. ಅಷ್ಟರಲ್ಲಿ ನನ್ನ ಮಗ ಗಾಯ್ಸ್ ಅಂತ ರೇಗಿಸ್ತಾ ಇದ್ದ ನನ್ನ. ಅಷ್ಟರಲ್ಲಿ ನಾನು ಬಂದು ಇನ್ನು ಮುಂದೆ ಇದೊಂದು ವಾಯ್ಸ್ ಓವರ್ ಅಷ್ಟೇ, ಇನ್ನು ಮುಂದೆ ರಿಯಲಿ ವಾಯ್ಸ್ ಇರುತ್ತೆ, ರಿಯಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಇರೋದಷ್ಟೇ. ನೋಡ್ಬೋದು, ಚಿತ್ರಾನ್ನ ಮಾಡಿದೆ ಸಿಂಪಲ್ಲಾಗಿ, ಪಿಕ್ ಆಗುವಂಥ ಚಿತ್ರಾನ್ನ ಮಾಡಿ ಮಕ್ಕಳಿಗೆ ಡಬ್ಬಿ ಕಟ್ಟಿ ಅವ್ರನ್ನ ಹೊರಡಿಸ್ಬಿಟ್ರೆ ತಿರ್ಗಿ ನಾವು ತೋಟಕ್ಕೆ ಹೋಗಿ ಸರೋಗುತ್ತೆ ಅನ್ನೋ ಐಡಿಯದ ಮೇಲೆ ಬೇಗ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ನನ್ನ ಮಗ ನೆನೆ ವಿಶಾಲ್ ಮಟ್ಟಿಂದ ಹೋಗಿ ಊಟದ ಬಾಕ್ಸ್ ತಂದಿದ್ದೆ ಅಂತ, ಮಮ್ಮಿ ಇದನ್ನ ತೋರಿಸು ಮಮ್ಮಿ ಅಂತಿದ್ದ. ಹಾಗೆ ಅದಕ್ಕೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಸೊ ಆಮೇಲೆ ಮತ್ತು ನಾನು ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು. ಅಂದರೆ ಇಲ್ಲಿ ಹಿಂಗೆ ಸಾಮಾನು ತರಿಸ್ಕೊತೀವಿ ನಾವು, ಜಾಸ್ತಿ ಏನು ಅಷ್ಟೊಂದು ಇದಾಗಿ ತರಿಸ್ಕೊಳಕ್ಕೆ ಹೋಗಲ್ಲ. ಹಂಗಾಗಿ ಉಪ್ಪು ಖಾಲಿಯಾಗಿತ್ತು. ನನ್ನ ಮಗಳು ತಂದು ಅಲ್ಲೇ ಮಡಗಿದ್ಲು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪು ಎಣ್ಣೆ ಎಲ್ಲ ಖಾಲಿ ಹೋಗಿತ್ತು. ಅಷ್ಟೇ ಚಿತ್ರಾನ್ನ ಕಲಸಿ ಇಟ್ಟಿದ್ದೆ, ಅದು ಬಿಸಿದ್ದು ಚಿತ್ರಾನ್ನ ಹಾಕ್ಸಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಟ್ಟಿದ್ದೆ, ಉಪ್ಪು ತಂದು ಇಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಮ ಬೆಂಬಲ ತುಂಬ ಮುಖ್ಯ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ.